ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ವಿ ಪ್ರಪಂಚ. ನಾನು ನಿಮ್ಮ ಭವಾನಿ ಮಂಜೇಶ್. ನೋಡಿ, ಮೀನು ಜೊತೆ ಅಪರೂಪಕ್ಕೆ ಶಾಪಿಂಗ್ ಕರ್ಕೊಂಡು ಹೋಯ್ತವ್ರೆ. ಅದು ಎಲ್ಲಿಗೆ ಗೊತ್ತಾ? 5 ರೂಪಾಯಿ 10 ರೂಪಾಯಿ ಜುಮ್ಕದು ಸೇಲ್ ಹಾಕಿದ್ದಾರೆ, ಇಯರಿಂಗ್ಸ್. ಅಲ್ಲಿಗೆ ಹೋಗ್ತಾ ಇದೀವಿ. ನೋಡಿ, ಕೋ ಸಿಸ್ಟರ್ ಎಲ್ಲಿ ಅಂತ ಕೇಳ್ತಿದ್ದೀರಲ್ಲ, ಬಂದಿದ್ದಾರೆ, ಜಾಯಿನ್ ಆಗಿದ್ದಾರೆ, ಇಲ್ಲೇ ಇದ್ದಾರೆ. ಆ ಕಡೆ ತೇಜು ಇದ್ದಾರೆ. ಹಾಯ್ ಹಾಯ್ ಮಾಡಿ. ಇವಾಗ ಹೋಗ್ತಾ ಇದೀವಿ. ನಮ್ ಮೀನು ಕರ್ಕೊಂಡ್ ಹೋಗ್ತಾ ಇದ್ದಾನೆ. ಅದು ಒಂದು ಎಲ್ಲಿ ಕೆಜಿ ಕೊಪ್ಪಲಲ್ಲ ತೇಜು, ಕೆಜಿ ಕೊಪ್ಪಲಲ್ಲಿ ಒಂದು ಇಯರಿಂಗ್ಸ್ ಜುವೆಲರ್ಸ್ ಏನದು ಎಕ್ಸಿಬಿಷನ್ ತರ ಹಾಕಿದ್ದಾರೆ. ಅಲ್ಲಿ ರಿಬ್ಬನ್ಸ್, ಕ್ರಂಚೀಸ್ ಎಲ್ಲ ಸಿಗುತ್ತೆ. ಹೋಗ್ತಾ ಇದೀವಿ. ಸುಮ್ಮನೆ ಒಂದ್ ರೌಂಡ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ. ಗೊತ್ತಿಲ್ಲ, ಶಾಪಿಂಗ್ ಮಾಡ್ತೀವೋ ಇಲ್ಲ ಹಂಗೆ ಬರ್ತೀವೋ. ನಮ್ ಮೀನು ಕೊಡಿಸ್ತೀನಿ ಅಂದಿದ್ದಾನೆ. ಇಬ್ರು ಅದ್ಕೆ ತಿರ್ಗುವೆ, ದೊಡ್ಡದ್ಕೆ ಚಿಕ್ಕದ್ಕೆಗೆ 5 ರೂಪಾಯಿ ಜುಮ್ಕ ಕೊಡಿಸ್ತಾನಂತೆ, ಅಲ್ವೇನೋ? ಅಣ್ಣ ಕೊಡ್ಸಿರೋ ಕಾರ್ ಅಡ ಮಾಡ್ಬಿಡೋಣ. ಗೊತ್ತಾ, ಇನ್ನೊಂದ್ ಗೊತ್ತಾ, ನನ್ ಮೈದ್ನನ್ ಹತ್ರ ಸುಳ್ಳು ಹೇಳಿ ಕರ್ಕೋಯ್ತವ್ನಿ. ಬೇಜಾನ್ ಕೆಲ್ಸ ಐತೆ, ನನ್ಗೆ ಹುಷಾರಿಲ್ಲ, ಅದಕ್ಕೆನ ಹಾಸ್ಪಿಟಲ್ ಕರ್ಕೊಯ್ತಿದೀನಿ ಅಂತ ಸುಳ್ಳು ಹೇಳಿ ಕರ್ಕೊಂಡ್ ಹೋಯ್ತಾರೆ. ವಿಡಿಯೋ ನೋಡಿದ್ಮೇಲೆ ಲೋಕಿ ರುಬ್ಬಿ ಹಾಕೊಂಡು ವಿನು ಸಾಲ ಈ ಒಂದೇ ಟೈಮಲ್ಲಿ 8 ಟೈಮ್ 2 ಕೆಲಸ ಮಾಡ್ತಾ ಇದಾರೆ. ಅಲ್ಲಿ ಶಾಪಿಂಗ್ ಹೋಗ್ತಾ ಇದ್ರೆ, ಇಲ್ಲಿ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸನೂ ಮಾಡ್ತಾವ್ರೆ. ಓಪನ್ ಮಾಡಿಲ್ಲ, ತೋರಿಸ್ತೀನಿ. ಆಕ್ಚುಲಿ ನೋಡಿ, ವರ್ಕ್ ಫ್ರಮ್ ಹೋಮ್ ಇರೋರು ವರ್ಕ್ ಫ್ರಮ್ ಕಾರ್ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಅವರ್ ಲ್ಯಾಪ್ಟಾಪ್ ಗೈಸ್. ಫೋನ್ ಮಾಡಿದ್ರೆ ಏನೋ ಒಂದು ಸುಳ್ಳು ಹೇಳ್ತಾರೆ. ಶಾಪಿಂಗ್, ವರ್ಕ್ ಫ್ರಮ್ ಹೋಮ್ ಎಲ್ಲ ಅಟ್ ಎ ಟೈಮ್ 3 ಕೆಲಸ. ನಮ್ ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಫ್ರೆಂಡ್ ಅವಾರ್ಡ್ ಏನಾರು ಇದ್ರೆ ಕರೀರಿ ಬರ್ತೀವಿ. ನೋಡಿ, ನಾವು ಒಂದ್ ಸುಳ್ಳು ಹೇಳ್ಬಿಟ್ಟು 3 ಕೆಲ್ಸಕ್ಕೆ ಹೋದ್ರೆ ಅವ್ರು ಒಂದು ನಿಜ ಹೇಳಿ ಎಲ್ಲಾ ಕೆಲಸ ಮಾಡ್ತವ್ರೆ. ಇದು ಫ್ರೆಂಡ್ಸ್ ಸ್ಟ್ಯಾಂಡರ್ಡ್ ಯಾರಾದ್ರೂ ಇಂತ ಐಡಿಯಾಗಳು ಬೇಕಾದ್ರೆ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಕ್ಲಿಕ್ ಮಾಡಕ್ಕ. ಟೆಲ್ ಮಿ ಯುವರ್ ಮೊಬೈಲ್ ನಂಬರ್ ಪ್ಲೀಸ್. ಮಾಡ್ಲಿ ಅಂತಾನೆ ಎಲ್ಲ ನೀ ಹೇಳ್ತಾವ್ರೆ. ಹೇಳಿ ಅಲ್ಲೇ ಸೇಲ್ ಸೇಲ್ ಸೇಲ್. ಲಿಪ್ ಆಯಿಲು, ಲಿಪ್ಸ್ಟಿಕ್ ಎಲ್ಲ ಇದೆಯಾ? ಇಲ್ಲ ನೋಡಿ, ಫೈನಲಿ ಅಡ್ರೆಸ್ ಹುಡ್ಕೊಂಡು ಬಂದು ನೋಡಿದ್ರೆ ಸೀರಿಯಸ್ಲಿ 5 ರೂಪೀಸಿಂದ ಇತ್ತು ಅಲ್ಲಿ ಇಯರಿಂಗ್ಸು. 5 ರೂಪೀಸ್, 10, 20 ಹಿಂದಿಡ್ದು 100, 150ವರೆಗೂ ಇತ್ತು. ಅದರಲ್ಲಿ ಕಾಲೇಜ್ ಹುಡುಗಿರ್ಸೆಲ್ಲ ತುಂಬ ಜನ ಕಲೆಕ್ಷನ್ನ ತೊಗೊಬಿಟ್ಟಿದ್ರು. ಸೊ ನಾವು ಹೋಗಿ ಸ್ವಲ್ಪ, ಅಂದರೆ ಸೀರಿಯಸ್ಲಿ ನಾನು ಈ ಥರ ಇಯರಿಂಗ್ಸ್ ಎಲ್ಲ ಏನು ಯೂಸ್ ಮಾಡಲ್ಲ. ನನ್ನ ಹತ್ರ ಇದೆ, ಬಟ್ ನಾನು ಇದುವರೆಗೂ ಒಂದು ದಿನವೂ ನಾನು ಹಾಕೋಕ್ಕೆ ಇಷ್ಟಪಡಲ್ಲ. ನನ್ನ ಹಸ್ಬೆಂಡ್ಗೂ ಅದು ಇಷ್ಟ ಆಗಲ್ಲ. ಏನು ಒಳ್ಳೆ ಜಾತ್ರೆ ಥರ ಹಾಕಿದ್ಯಾ ಅಂತಾರೆ. ನನ್ನ ಕಿವಿಗೆ ಒಂದು ಸ್ಟಡ್ ಬಿಟ್ಟರೆ ಗೋಲ್ಡ್ದು, ಇನ್ನೇನು ಜಾಸ್ತಿ ಈ ಥರದ್ದೆಲ್ಲ ವೇರ್ ಮಾಡಲ್ಲ. ನಾನು ಜಾಸ್ತಿ ಈ ಥರ ಲೈಕ್ ಹಾಕೋದು ಅಂದರೆ ಬ್ರಾಸ್ಲೈಟ್ ಒಂದೇ, ಡಿಫ್ರೆಂಟ್ ಆಗಿರೋ ಸಿಂಗಲ್ ಬ್ಯಾಂಗಲ್ಸು, ಅದನ್ನು ಕಲೆಕ್ಷನ್ ಮಾಡ್ತೀನಿ. ಇತ್ತೀಚೆಗಂತೂ ಬಿಟ್ಟಿದ್ದೀನಿ, ಹಾಕೋದೇ ಇಲ್ಲ ಏನು. ಯಾಕಂದರೆ ನನ್ನ ಮಗಳಿಗೆ ಈ ಥರದ್ದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತು ಅಂದರೆ ಅವಳು ಅದನ್ನು ಬಿಡಲ್ಲ. ಕೊಡು ಅಮ್ಮ ಅಂತ ಹಿಂಸೆ ಮಾಡ್ತಾಳೆ.
ಸೊ ಹಾಗಾಗಿ ಬಿಟ್ಟಿದ್ದೀನಿ. ಅದು ಬಿಟ್ಟರೆ ಇನ್ನು ಕ್ರಂಚೀಸ್ ಹಾಕ್ತೀನಿ. ನನಗೆ ಹೇರ್ ಬ್ಯಾಂಡ್ಸು ಮತ್ತು ಕ್ರಂಚೀಸು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ, ಕಲೆಕ್ಷನ್ ಮಾಡ್ತೀನಿ. ಬಟ್ ಅಲ್ಲಿ ಇಯರಿಂಗ್ಸು ಮತ್ತು ಆ್ಯಂಟಿಕ್ ಕಲೆಕ್ಷನ್ ಜ್ಯುವೆಲರೀಸು ಅದು ಮಾತ್ರ ಚೆನ್ನಾಗಿತ್ತು. ಅದು ಬಿಟ್ಟು ಇನ್ನು ಹೇರ್ ಬ್ಯಾಂಡ್ಸು ಕ್ರಂಚೀಸ್ ಏನೂ ಅಷ್ಟು ಚೆನ್ನಾಗಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇಯರಿಂಗ್ಸು ಮತ್ತು ಈ ನೆಕ್ ಚೈನ್ಗಳು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ತುಂಬ ಜನ ಕಾಲೇಜ್ ಹುಡುಗಿರ್ಸ್ ಬಂದು ಶಾಪಿಂಗ್ ಮಾಡ್ತಾಯಿದ್ರು. ಅಲ್ಲಿ ಆಲ್ಮೋಸ್ಟ್ ಕಲೆಕ್ಷನ್ ಎಲ್ಲ ತೊಗೊಂಬಿಟ್ಟಿದ್ರು. ಮತ್ತು ಮಕ್ಳಿಗೂ ಅಷ್ಟೇ ಈ ಹೇರ್ ಆ್ಯಕ್ಸಸರೀಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ನಾನೇನು ತೊಗೊಲಿಲ್ಲ, ಯಾಕಂದರೆ ನನ್ನ ಮಗಳಿಗೆ ಇದೆಲ್ಲ ಹಾಕಿದ್ರೆ ಅವಳು 5 ನಿಮಿಷನೂ ಇಟ್ಕೊಳ್ಳಲ್ಲ. ಸೊ ಹಾಗಾಗಿ ನಾನೇನು ಬೈ ಮಾಡೋಕ್ಕೆ ಹೋಗಲ್ಲ ಅಷ್ಟು. ಆದರೆ ಹೇರ್ ಬ್ಯಾಂಡ್ಸ್ ಮಾತ್ರ ತೊಗೊತೀನಿ. ಬಟ್ ಅಲ್ಲೇನು ನಂಗೆ ಅಷ್ಟು ಏನು ಸ್ಯಾಟಿಸ್ಫೈ ಆಗೋಷ್ಟೇನು ಇಷ್ಟ ಆಗಲಿಲ್ಲ. ಸೊ ಇಯರಿಂಗ್ಸ್ ಮಾತ್ರ ಒಂದು 4-5 ಪೇರ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಗೊತ್ತಿಲ್ಲ, ನೋಡೋಣ ರೀಲ್ಸ್ ಮಾಡ್ಬೇಕಾರೆ ಯೂಟ್ಯೂಬ್ ವೀಡಿಯೋ ಮಾಡ್ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತಲೇ ತೊಗೊಂಬಂದಿದ್ದೀನಿ. ಅಲ್ಲಿಂದ ಬರ್ತಾ ನೆಕ್ಸ್ಟು ನಾನು ಝುಡಿಯೋಗೆ ಹೋದೆ. ಮಾನ್ಸೂನು ಮತ್ತು ವಿನೂನು ಕಾರಲ್ಲೇ ಕೂರಿಸಿ ನಾನು ತೇಜು ಇಬ್ಬರೇ ಹೋಗಿದ್ದು. ಯಾಕಂದರೆ ನನ್ನ ಸಿಸ್ಟರ್ ಬರ್ಡೇ ಆಗಿ 1 ವೀಕ್ ಆಗಿತ್ತು. ಸೊ ನಾನು ಅವಳಿಗೇನು ಗಿಫ್ಟ್ ಕೊಟ್ಟಿರಲಿಲ್ಲ. ಅದಕ್ಕೆ ಒಂದು ಡ್ರೆಸ್ನ ತೊಗೊಂಡೆ, ಅವಳಿಗೆ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಡ್ರೆಸ್ ತೊಗೊಂಡು ಮನೆಗೆ ಹೊರಟ್ವಿ. ಪಾಪ ಮಿನಿ ಪಿಜ್ಜಾ ಕೊಡ್ಸಿದ್ದೀನಿ, ಟೇಸ್ಟ್ ಮಾಡಬೇಕಂತೆ, ಮಾಡ್ತೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಎಂಜಾಯ್ ಮಾಡಿರ್ತೀರ ಈ ವಿಡಿಯೋನ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವ್ಯೂಸ್ ಚೆನ್ನಾಗಾಗ್ತಿದೆ, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಭವಾನಿ ಮಂಜೇಶ್ ಗೌಡ ಅಂತ ಪೇಜ್ ಇದೆ, ಫಾಲೋ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ, ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನೋಡಿ, ನಮ್ಮ ವಿನು ಪಿಜ್ಜಾ ಮತ್ತು ಜ್ಯೂಸು ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ತಾ ಯಾವುದೋ ಅಲ್ಲಿ ಕಾರ್ನರ್ ಬೇಕ್ರಿ ಹತ್ರ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ತಿಂದಿದ್ದೀನಿ. ಮಿನಿ ಪಿಜ್ಜಾ ಮಾಡಿಕೊಡ್ತಾರೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಹಾಗೆ ಎಂಜಾಯ್ ಮಾಡ್ಕೊಂಡು ಮನೆಗೆ